ವರದಿಯನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಒಳ್ಳೆಯ ತೀರ್ಮಾನ ಮಾಡಲಾಗಿದ್ದು ಈ ವಿಚಾರದಲ್ಲಿ ಯಾವ ಸಂಶಯ ಬೇಡ ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾದಲ್ಲಿ ನಡೆದ ಸಭೆಯ ಮಧ್ಯ ಮಾಧ್ಯಮದೊಂದಿಗೆ ಮಾತನಾಡಿ, ಜಾತಿಗಣತಿ ವರದಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈಯಲ್ಲಿ ಇದ್ದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೀವಿ. ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡುತ್ತಾರೆ. ಕ್ಯಾಬಿನೆಟ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡುವ ತೀರ್ಮಾನವೇ ಅಂತಿಮವಾಗಿದೆ. ಕ್ಯಾಬಿನೆಟ್ನಲ್ಲಿ ಒಳ್ಳೆಯ ರೀತಿ ತೀರ್ಮಾನ ಆಗುತ್ತದೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ನನ್ನ ವೈಯಕ್ತಿಕ ತೀರ್ಮಾನ ಒಂದೇ. ರಾಜ್ಯ ಸರ್ಕಾರ ಸಿಎಂ ಡಿಸಿಎಂ ತೀರ್ಮಾನವೇ ಅಂತಿಮ. ಸರ್ಕಾರ ಬಿಟ್ಟು ನಾವ್ಯಾರು ಮಾತನಾಡಬಾರದು. ನಮ್ಮ ಪಕ್ಷದ ಸರ್ಕಾರವೇ ಅಧಿಕಾರದಲ್ಲಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅದೇ ಅಂತಿಮ ಎಂದರು. ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರ ಭೇಟಿ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿಗಳ ಸೀಟ್ ಎಲ್ಲಿ ಖಾಲಿ ಇದೆ? ಮುಖ್ಯಮಂತ್ರಿಯಾಗಿ ಜನಮೆಚ್ಚಿದ ನಾಯಕ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ನಮ್ಮ ಕೆಲಸ ಇರುತ್ತೆ, ಹೋಗ್ತೇವೆ, ಭೇಟಿ ಮಾಡ್ತೀವಿ, ಬರ್ತೀವಿ ಅಷ್ಟೇ ಎಂದು ಹೇಳಿದರು. ಈಗ ಅದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಅವರ ಒಂದು ಏನು ಒಳ್ಳೆಯ ಒಂದು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಅಲ್ಲ, ಅಲ್ಟಿಮೇಟು ಕ್ಯಾಬಿನೆಟ್ ಏನು ತೀರ್ಮಾನ ಮಾಡ್ತಾರೆ, ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದೇ ಅಂತಿಮ. ಅದು ಒಳ್ಳೆ ರೀತಿ ತೀರ್ಮಾನ ಆಗ್ತದೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಮಾಹಿತಿ ನಾನು ತಗೊಂಡಿಲ್ಲ. ನನಗೆ ವೈಯಕ್ತಿಕ ಒಪಿನಿಯನ್ ನನಗೊಂದೇ, ರಾಜ್ಯ ಸರ್ಕಾರ, ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ನನ್ನ ವೈಯಕ್ತಿಕ ಒಪಿನಿಯನ್ ಅನ್ನಕ್ಕಿಂತ ಹೆಚ್ಚಾಗಿ ನಾವೊಂದು ಅಂಗದ ನಾನು MP MLA ಸರ್ಕಾರ ಅಂತ ಇದೆ. ಸರ್ಕಾರ ಮೀರಿ ನಾವು ಯಾರು ಮಾತಾಡಬಾರ್ದು. ಯಾಕಂದ್ರೆ ನಮ್ಮದೇ ಪಕ್ಷದ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂತಾರೆ ಅದೇ ಅಂತಿಮ. ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದೇ ತೀರ್ಮಾನ. ನಾನು ಏನು ಹೇಳಿದ್ರು ಇಷ್ಟೇ ಹೇಳೋದು. ಮುಖ್ಯಮಂತ್ರಿಗಳು ಸೀಟ್ ಎಲ್ಲಿ ಖಾಲಿ ಇದೆಯಾ? ನಮ್ಮ ಮುಖ್ಯಮಂತ್ರಿಗಳು ಇದಾರಲ್ಲ, ಸಿದ್ದರಾಮಯ್ಯ ಸಾಹೇಬರು, ಜನಮೆಚ್ಚಿದ ನಾಯಕರು ಇದಾರಲ್ಲ. ನಾನು ನಿಮ್ಮಂಗೆ ಮಾಧ್ಯಮದಲ್ಲಿ ನೋಡಿರೋದು. ಈಗ ನಾವು ಶಿವಲಿಂಗೇಗೌಡರು ನೆಕ್ಸ್ಟ್ ವೀಕಲ್ಲಿ ಬೆಂಗಳೂರಿಗೆ ಹೋಗ್ತೀವಿ. ಅದೇನಕ್ಕೂ ಒಂದು ಕಾರಣ ಕಟ್ಟಕ್ಕಾಗಲ್ಲ. ನಾನು ಇನ್ನೊಂದು ವಾರದಲ್ಲಿ ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತೀವಿ. ಅದಕ್ಕೇನೋ ನಾವು ಕಾರಣ ಕಟ್ಟಕ್ಕಾಗಲ್ಲ. ನಮ್ಮ ಕೆಲಸ ಇರ್ತದೆ, ಹೋಗ್ತೀವಿ, ಬರ್ತೀವಿ ಅಷ್ಟೇ. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.